ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಳ್ಳೆಯ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಈಗ ಅವರಿಗೆ ಶಾಲೆ ಹೊರತಕ್ಕಂಥ ಒಂದು ಕಾರ್ಯ ಮಾಡ್ತಾ ಇದ್ದೆವು. ಕಾರಣ ಆನಂದ ಗುರ್ಜಿ ಅವರಿಗೆ ಶ್ರೀಯುತರಾದಂಥ ಚನ್ನಬಸಪ್ಪ ಸಿಂಧೂರು ಇವರನ್ನು ಶಾಲೆಯನ್ನು ಹೊರಿಸಬೇಕಾಗಿ ವಿನಂತಿ. ಇನ್ನು ಅದೇ ಪ್ರಕಾರವಾಗಿ ನಮ್ಮೂರಿನ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಾನಂದ ಮುತ್ತೇವಿ ಕೂಡ GS ಬಿರಾದರ್ ಅವರು ಶಾಲೆ ನಡೆಸಬೇಕಾಗಿ ವಿನಂತಿ. GS ಬಿರಾದರ್ ಎಲ್ಲಿದ್ರು ಕೂಡ ಬಂದು ಪರಮಾನಂದ ಮುತ್ತೇವರಿಗೆ ಶಾಲೆ ನಡೆಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಹಾರ್ಮೋನಿ ಮಾಡ್ಕೊಂಡಂತ 20 ರೂಪಾಯಿ ಕೆಲಸವಾಳಿ ಕೂಡ ಇವರು ಬಂದು ಕೂಡ ಶಾಲೆಯನ್ನು ಸನ್ಮಾನ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇನ್ನು ಹಾರ್ಮೋನಿ ಮೇಸ್ಟ್ರು ಕೂಡ ಶ್ರೀಯುತರಾದಂಥ ರಮೇಶ್ ಬಿರಾದವರು ಕೂಡ ಇವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಇನ್ನು ಅದೇ ಪ್ರಕಾರವಾಗಿ ಕಮಲಾ ಮೇಸ್ಟ್ರು ಅವರು ಕೂಡ ಗಣೇಶಸ್ವಾಮಿ ಶಿಕ್ಷಣಿಯವರು ಕೂಡ ಶಾಲೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಈ ಒಂದು ನಮ್ಮ ರಡನಾಳ ಗ್ರಾಮದ ಮಹಾಪುಣ್ಯ ಅಂತ ನಾವು ತಿಳ್ಕೋಬಹುದು. ಶರಣರ ಸಂತರು ಆಗಮನದಿಂದ ಇವತ್ತು ನಮ್ಮ ಊರು ಬಹಳ ಸಮೃದ್ಧವಾದಂತಹ ಶಾಂತ ರೀತಿಯಿಂದ ಬೆಳೀತಕ್ಕಂಥ ಒಂದು ಊರು. ಇವತ್ತ ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ಯತಕ್ಕಂಥ ಮಹಾಶರಣರು ಪ್ರವಾದಿಗಳನ್ನು ಕೂಡ ಇರಬೇಕಂದ್ರೆ ಇವತ್ತು ನಮ್ಮನ್ನು ಜನಜಾಗೃತಿಯಾಗಿ ಮಾಡ್ತಕ್ಕಂಥ ಮೊದಲು ಮಾನವನ ಹಕ್ಕು, ಮಾನವನ ನಂತರ ಆ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಸಮಾಜ ಮಹಾಗುರುಗಳಾಗಿದೆ. ಅದಕ್ಕೆ ತಾವು ಈ 5 ದಿವಸದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಯಾಕಂತಂದ್ರ ಕಡೆಗೆ ಅವರು ನಮ್ಮೂರಿಗೆ ಬಂದು ಇವತ್ತ ಈ ಒಂದು ಮಾನವನ ಉದ್ಧಾರಕ್ಕಾಗಿ ಈ ಒಂದು ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇವತ್ತು ಅವರಿಂದ 1 ತಿಂಗಳವರೆಗೆ ಸಂಚಾರ ಮಾಡುತ್ತಾ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಅದು ಬಹಳ ಸಂತೋಷವಾದಂತ ವಿಷಯ. ಕಾರಣ ಈ ನಮ್ಮೂರಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಶಿವ ಹರ ಅಲ್ಲಿ ಕಟ್ಟಿ ಮ್ಯಾಗ ಕೂತವ್ರು, ಇಲ್ಲಿ ಕಟ್ಟಿ ಮ್ಯಾಗ ಕೂತವ್ರು. ನೀವು ಕಟ್ಟಿ ಮ್ಯಾಗ ಕೂತ್ರ ನಾವು ಪುರಾಣ ಯಾರಿಗೆ ಹೇಳ್ಬೇಕಾಗ್ತದೆ.